ಹಳ್ಳಿಯೊಳಗೆ ಪ್ರತಿಯೊಂದು ಹಳ್ಳಿಯೊಳಗೆ ನಾನು ವಿನಂತಿ ಮಾಡತ್ತು. ಯಾಕಂದ್ರೆ ನೀವು ಶಾಲೆ ಹಾಕಿ ನಮಗೊಂದು ಹಾಕಿರಪ್ಪ ಅಂದ್ರೆ ಖುಷಿ ಆಗ್ತೈತಿ. ನನಗೊಬ್ರಿಗೆ ಹಾಕಿ ಸನ್ಮಾನ ಮಾಡಿ ಕಳಿಸ್ಮಂತರ ಯುದ್ಧ ಆಡಬೇಕಾಗೈತೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ. ಬೆಲೆ ನಿಗದಿ ಮಾಡ್ಕೋಬೇಕಾಗೈತಿ. ಎಲ್ಲಾ ಬೆಳೆಗಳಿಗೂ ಬೆಲೆ ಆಗ್ಬೇಕಾಗೈತಿ. ಇವತ್ತು ಮೊನ್ನೆ ನೀವೆಲ್ಲ ರೈತ ದೇವರುಗಳು ಮನಸ್ಸು ಮಾಡ್ರಿ, ಗುರುಳಾಪುರದಾಗ 10 ದಿವಸ ಜಾತ್ರೆ ಆದ್ರ 10 ದಿನ ಪಡಿತಕ್ಕಂತ ಸಂದರ್ಭ ನೀವು ರೈತ ದೇವರುಗಳು ಮನಸ್ಸು ಮಾಡ್ರಿ ಅಂತ ಹೇಳಿ. ಅದೇ ನಮ್ಮಿಂದ ಆದದ್ದಲ್ಲ. ನೀವು ರೈತ ದೇವರುಗಳು ಬಂದ್ರೆ ನಾವು ಗಟ್ಟಿ ಹೆಂಗ್ ಕೂತು, ನೀವೇ ಯಾರು ಬಂದ್ರೆ ನಾನು ಹೆಂಗ್ ಗಟ್ಟಿಕೊಂಡು, ಹೌದಲ್ಲ? ಗೊತ್ತಾಯ್ತಿ, ನೀವು ಗೊತ್ತಾಗೈತಿ. ಈ ಸಲ ಏನೋ ಹೋದ್ರ ನಕ್ಕಿ ರೊಕ್ಕ ಸಿಗ್ತತಿ. ನಮ್ಮ ಅವೇನದಾವು ಹೋರಾಟಗಾರಕ್ಕೆ ಹುಲಿಗಳು ಗಟ್ಟಿದಾವ್ ದುಡಿತಾವತ್ರಿ. ನೀವು ಬಂದ್ರಿ, ನಿಮ್ಮ ಹುಡುಗ ಬಂದಿದ್ದ ಅವತ್ತ ಇಲ್ಲೂ ಕೂಡ ಬಂದ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಹೇಳಿದ್ದು. ನಾನು ಪದೇ ಪದೇ ಹೇಳ್ಕೊತಿರ್ತೀನಿ, ನಮ್ಮ ರೈತರು ಈ ಸಲ ಒಟ್ಟ ಕಾಲು ಬೀಳದನ. ಅದೇನ್ ಬೇಕಾದಾಗ ಕಾಲು ಬಿದ್ದಾಗ ಅದಕ್ಕೆ ಬಿಲ್ ಚಳವಳಿ ಈ ಸಲ ಯಶಸ್ವಿ ಮಾಡ್ಬೇಕು ಕಕ್ಕ. ಬೇರೆ ಇಲ್ಲ, ಬಿದ್ದರು ಮತ್ತೆ ಕಾಲು ಬಿಟ್ಟಿಲ್ಲ. ಎಲ್ಲೆಲ್ಲಿ ಹೋಗುತ್ತಿಲ್ಲ, ಹಿರಿಯರದ ಕಾಲು ಬಿದ್ದೇ ಬಿಟ್ಟರು. ಅಂದಾಗ ಆ ಪರಮಾತ್ಮ ಅದಕ್ಕೊಂದು ಶಕ್ತಿ ಕೊಟ್ಟ. ಐತಿಹಾಸಿಕ ಚಳವಳಿ ಮಾಡಿ ಕಾರ್ಖಾನೆಯವರ 10 ರೂಪಾಯಿ ಕೊಡು ಮಂದಿ ಅಲ್ಲ, ಕೊಟ್ಟಿಲ್ಲ. 5-6 ವರ್ಷ ಕೊಟ್ಟೇ ಇಲ್ಲ. 10 ರೂಪಾಯಿ ಕೊಟ್ಟಿರ್ಕಿಲ್ಲ ಅವರ. ದಿವಸ 10, 20, 30, 40, 50, 100, 110, 150, 120 ಏರ್ಸ್ಕೋತ ಬಂದ. ಅದನ್ನ ನಿಮ್ಮೆಲ್ಲರ ತಾಕತ್ತಿಂದ್ರ, ನಿಮ್ಮೆಲ್ಲರ ದೇವರುಗಳ ಆಶೀರ್ವಾದದಿಂದ 200ಕ್ಕೆ ಬಂದ್ ನಿಂತು. ಹೌದು, ಇಷ್ಟೆಲ್ಲ ಆದರೂ ಕೂಡ ಎಲ್ಲೂ ಕೂಡ 10 ರೂಪಾಯಿ ಲಾಸ್ ಆಗಲಿಲ್ಲ. ಎಲ್ಲ ನಾಡಿನ ಎಲ್ಲ ಹೋರಾಟಗಾರರಿಗೆ, ಎಲ್ಲರೂ ನಮ್ಮ ಅಂತಮ್ರ ಯಾರು ಹೋರಾಟ ಮಾಡತ್ತಾರ ನಾಡಿನಾಗ ಎಲ್ಲ ಅಂತಮ್ರದಾರು. ಹಾನಿ ಮಾಡುವ ಅವಶ್ಯಕತೆ ಇಲ್ಲ, ಗಲಾಟೆ ಮಾಡುವ ಅವಶ್ಯಕತೆ ಇಲ್ಲ. ನಮ್ದು ಚಳವಳಿ ಜನಾಂದೋಲನ ಆಗೈತಿ. ಕಬ್ಬು ಬೆಳೆಗಾರರ ತೀರ್ಮಾನವನ್ನ 3,300 ರೂಪಾಯಿನ ಚೋನಪ್ಪ ಪೂಜಾರಿ ತೀರ್ಮಾನ ಮಾಡಿಲ್ಲ. 1000 ಟನ್ ಬೇಯ್ತಕ್ಕಂತ ರೈತರು ಅವ್ರ ತೀರ್ಮಾನನ ನನಗೆ ಹೇಳಿದ ನಂತರ ನಾನು ಸರ್ಕಾರದ ಮುಖ್ಯಮಂತ್ರಿಗೆ ಹೇಳಿದಾಗ ಆ ಹೋರಾಟ ಮುಕ್ತಾಗಿದೆ. ಹೌದಲ್ರಿ? ಮತ್ತೆ ಅದು ನನ್ನ ತೀರ್ಮಾನ ಅಲ್ಲ, ನನ್ನ ದೇವರುಗಳು ಹೇಳಿದ ತೀರ್ಮಾನನ ನಾವು ಕರೆಕ್ಟಾಗಿ ಕೊಟ್ಟು ಆ ಬೆಲೆ ಘೋಷಣೆ ಮಾಡತಕ್ಕಂತ ಸಂದರ್ಭ. ಇವತ್ತ ನಮ್ಮೆಲ್ಲ ಚಳವಳಿಗಳ ನಮ್ಮ ಅಂತವರು ಚಳವಳಿ ಮಾಡತ್ತಾರ. ದಯವಿಟ್ಟು ನಮ್ಮೆಲ್ಲ ಚಳವಳಿಗಾರರಿಗೆ ವಿನಂತಿ ಮಾಡ್ತೀವಿ, 1 ಲಕ್ಷ 2 ಲಕ್ಷ ಜನ ಕೂಡ್ರು ಕೂಡ 1 ರೂಪಾಯಿ ಇಲ್ಲಿ ಕೂಡ ಹಾನಿ ಆಗಲಿಲ್ಲ. ಯಾರಿಗೂ ಕೂಡ ಮನಸ್ಸಿಗೆ ಬೇಜಾರಿಲ್ಲ. ಆರಾಮ್ ಕಬ್ಬು ಬೆಳೆಗಾರ ಬೆಲೆ ನಿಗದಿ ಜಾತ್ರೆಗೆ ಬರ್ತಿತ್ತು. ಮಂದಿ ಸ್ವಾಭಿಮಾನ ಬರ್ತರು, ಜಾತ್ರೆ ಮಾಡ್ತರು. ಏನು ಸರ್ಕಾರದ ಪ್ರತಿನಿಧಿಗಳು ಬರ್ತರು, DC ಬರ್ತರು, ಅಧಿಕಾರಿಗಳು ಬರ್ತರು, ಕೇಳ್ತರು. ಮತ್ತೆ ನಾಳೆ ಹುಲಿಗಳು ರೆಡಿಯಾಗಿ ಮತ್ತೆ ಬಂದು ಗಚ್ಚಂಗ್ ಕುಂತಕ್ಕಂಥ ಚಟುವಟಿಕೆ ಪ್ರಾರಂಭ. ಇವತ್ತ ಸೈದಾಪುರದಾಗ ಬಹಳಷ್ಟು 10 ಟ್ರ್ಯಾಕ್ಟರ್ಗಳು ಸುಟ್ಟಾವತ್ತೇಳಿ ಈಗಾಗಲೇ ನಮ್ಮ ಸಿದ್ಲಿಂಗನ ಹೇಳತ್ತಿದ್ದ, ಅವನು ಕೂಡ ಟ್ರ್ಯಾಕ್ಟರ್ ಸುಟ್ಟಾವ. ಇದು ಆಗ್ಬಾರ್ದು. ನನ್ನ ವಿನಂತಿ, ಎಲ್ಲ ಹೋರಾಟಗಾರರಲ್ಲಿ ವಿನಂತಿ, ಕಾರ್ಯಕರ್ತರಲ್ಲಿ ವಿನಂತಿ. ಅದರ ಅವಶ್ಯಕತೆ ಇಲ್ಲ. ರಾಜ್ಯದ ಮುಖ್ಯಮಂತ್ರಿನ ಗುರುಳಾಪುರದಾಗ ಕೂತ ಇಲ್ಲೇ 3 ಸಲ ಮಂತ್ರಿಗಳನ್ನು ಕರೆಸಿ ನಿಮಗೆ ನಮಸ್ಕಾರ, ನಮ್ದು ತಪ್ಪಾಗಿದೆ, ಕ್ಷಮಿಸಿ ಅನ್ನುವಂಥದ್ದು ನಾಡಿನೆಲ್ಲ ನಾಡಿನ ರೈತ ದೇವರುಗಳ, ಎಲ್ಲ ರೈತ ಪರ ಸಂಘಟನೆಗಳ ಎಲ್ಲರೂ ಕೂಡ ಸಂಘಟನೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಆಗ್ಬೋದು. ನಿಮ್ ಮುಂದಾಗೈತಿಲ್ರಿ? ಇವತ್ತಲ್ಲಿ 10-20 ಗಾಡಿಗಳನ್ನ ನಮ್ಮ ಮಂದಿ ಸುಡುದು, ನಾವ ಅದನ್ನು ಸುಡುದು, ನಾವ ಕೆಡುವುದು, ನಾವ ನಾಶ ಮಾಡುದು. ಈಗಾಯ್ತು, ನಾಶ ಆಯ್ತು, ಬರೋಬ್ಬರಿ. ಪಾಪ ಈ ಸಿದ್ಲಿಂಗ ನಂದೈತೆ, ಇದನ್ನ ರಿಪೇರಿ ಮಾಡ್ಸಕ್ಕೆ 2 ದಿವಸ ಬೇಕು, ತಿಂಗಳಾಣ ಗಂಟೆ ಬೇಕ. ದಯವಿಟ್ಟು ನನ್ನ ಎಲ್ಲ ಹೋರಾಟಗಾರರನ್ನ ಯಾರ ಬದಲು ಕೂಡ ಕೆಟ್ಟದ್ದು ಮಾತಾಡೋದು ನನ್ನ ಆಯುಷ್ಯದಾಗ. ಇವತ್ತ ನಾನು ಯಾರು ಬೇಕಾದವ್ರು ಬೇಯ್ಲೆ, ನನ್ನ ರೈತ ದೇವರುಗಳು ಬೇಯ್ತಾ ಬಿಡು. ಮತ್ತೆ ನೀವ್ಯಾರು ಏನ್ ಮಾಡಕ್ ಬರೋದಿಲ್ಲ, ಅದನ್ನು ಕೂಡ ನಾವು ತಾಳ್ಮೆ ತಗೋತು. ಆದ್ರೆ ಹಾನಿ ಮಾಡಬೇಡ್ರಿ, ಅದರ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿ ನಾವು ಹೇಳಂಗ್ ಕೇಳೋ ಪರಿಸ್ಥಿತಿ ಇದ್ದಾಗ ನಾವು ಗಟ್ಟಿಯಾಗಿ ನ್ಯಾಯ ಪಡ್ಕೋತೇವೆ. ಚಳವಳಿ ಮಾಡೋದು ತಿಂಗಳು ಮಾಡೋಣ, ವರ್ಷ ಚಳವಳಿ ಮಾಡೋಣ, ಹೌದು. ಮತ್ತೆ ಅದಕ್ಕೆ ಶಾಂತಿಯಿಂದ ಚಳವಳಿ. ನಾನು ಗಲಾಟೆ ಆಯ್ತು, ಎಲ್ಲಿ 10ಕ್ಕೆ ಟೋಲ್ ಹಾಕದ ಆಯ್ತು. ನಾನು 1 ನಿಮಿಷ ಸಹಿಸಲಿಲ್ಲ. ಕಲ್ಲು ತಗೊಂಡ ಆಂಬ್ಯುಲೆನ್ಸ್ ಹೋಗಿದ್ರು, ಮತ್ತೇನೋ ಘಟನೆ ಮಾಡಿದ್ರು.
ಯಾವ ಕಾರಣಕ್ಕೂ ಮುಲಾಜಿಲ್ಲ. ನಮ್ಮವರು ಇರ್ಲಿ, ಯಾರಾದ್ರೂ ಇರ್ಲಿ, ಯಾರೋ ಉಡಾವ ಅಲ್ಲಿ ಹುಡುಗರ ಮಾಡಿರ್ತಕ್ಕಂಥ ಚಟುವಟಿಕೆ ಅದ. ನಾಳೆ ನಾವು 22 ವರ್ಷ ನಾನು ಈ ಸಂಘಟನೆ ಒಳಗೆ ಬಂದ್ರೆ ಒಂದು ರೂಪಾಯಿ ಹಾನಿ ಮಾಡಿದ ಚಳವಳಿ ಮಾಡಿದ್ವಿ ನಾವು. ಅದು ವಿಧಾನಸೌಧ ಗೇಟ್ ಕೂಡ ಮುರಿದು, ಸಾಮಾನ್ಯ ಚಳವಳಿ ಅಲ್ಲ, ವಿಧಾನಸೌಧ ಗೇಟ್ ಬರೀ 25 ರೂಪಾಯಿ ಕಿಲಿ ಮುರಿದು ಒಂದು ಹಾನಿ. ಹೌದಪ್ಪ ಹನುಮಂತನ, ಬರೀ 25 ರೂಪಾಯಿ ಕಿಲಿ ಮುರಿದು ವಿಧಾನಸೌಧ ಗೇಟ್ ಮುರಿದು 10 ಗಾಡಿ ಹಾಕಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ರೈತ ಸಂಘ ಐತಿಹಾಸಿಕ ಚಳವಳಿಗಳಾಗಿದ್ದಾವ. ಆದ್ರೂ ಒಬ್ಬರ ಮೇಲೆ ಕೇಸ್ ಆಗುವುದಿಲ್ಲ ಅಂತ ಚಳವಳಿ ಆದ್ರೂ ಕೂಡ ಒಬ್ಬ ರೈತರಿಗೆ ತೊಂದರೆ ಕೊಡುವುದಿಲ್ಲ. ನಮ್ಮ ಆಕ್ರೋಶ ಐತೆ, ಸರ್ಕಾರ ಮೇಲೆ ಒತ್ತಾಯ ಮಾಡಬೇಕಾಗಿ ಮಾಡೋನು, ಅವರಿಗೆ ಭಯ ಹುಟ್ಟಿಸಿ ಈ ಕಾರ್ಖಾನೆ ಮಾಲೀಕರು ಇರ್ಬೋದು, ಸರ್ಕಾರ ಇರ್ಬೋದು, ನಮಗೆ ಮೋಸ ಆಗ್ತಕ್ಕಂಥದನ್ನ ಅವ್ರ ಜೊತೆ ಜಗಳಾಡಿ. ಎದಕ್ಕೆ ಜಗಳಾಡ್ರು? ಲಾಭ ಮಾಡ್ಕೊಳಕ್ಕಾಗಿ ಜಗಳಾಡ್ನು, ದ್ವೇಷಕ್ಕಾಗೆಲ್ಲ. ನಾನು ಮತ್ತೆ ಜಗಳಾಡ್ನಿ, ಮತ್ತೆ ಕ್ಷಮೆ ಕೇಳಿಲ್ಲ, ನಿಮ್ಮಂದ ಕೇಳಿಲ್ರಿ, ಬಾಳ ಬೇಕಪ್ಪ ಮಾಲಕರ, ತಪ್ಪು ತಿಳ್ಕೊಬೇಡ್ರಿ, ಈಗಾಯ್ತು ಹೊಂದಾಣಿಕೆ ಆಗಿದ್ದು, ಇನ್ನು ನೀವು ಅಂತಂದ್ರಂಗ್ ಹೋಗೋಣ ಅಂತ ಹೇಳಿದ್ರು. ಇದು ಪ್ರೀತಿ ದ್ವೇಷ ಎದಕ್ಕೆ ಮಾಡೋದು? ಲಾಭಕ್ಕಾಗಿ ಮಾತ್ರ ಮಾಡೋದು. ಅದನ್ನ ಲಾಭ ಆಗ್ಬೇಕು. ಇವತ್ತು ನಾವು ಗುರುಲಾಪುರದಾಗ ರೈತ ದೇವರುಗಳು ಕೂತು ಬಿಟ್ರೆ ದೊಡ್ಡ ಜಾತ್ರೆ ಚಾಲ ಮಂತ್ರಿಗಳು 3 ಸಲ ಬಂದ್ರು. ಬರ್ರಿ ಅಪ್ಪ ಬೆಂಗಳೂರಿಗೆ ವಿಮಾನ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ನೋ ಅಂದು. ನಾವು ಇಲ್ಲೇ ಜನಾಂದೋಲನಾಗಿ ಜನರಾಗ ತೀರ್ಮಾನ ಆಗ್ಬೇಕಂದು, ಜನರಾಗ 300 ರೂಪಾಯಿ ಬಿಲ್ ಘೋಷಣೆ ಆಗ್ತದೆ. ಮತ್ತ ಚುನಪ್ಪ ಪೂಜಾರಿ 300 ರೂಪಾಯಿ ಘೋಷಣೆ ಮಾಡಿಲ್ಲ. ನನ್ನ ರೈತ ದೇವರುಗಳು ತಾವೆಲ್ಲ ತೀರ್ಮಾನ ಮಾಡಿದ್ದ 3200 ರೂಪಾಯಿ ಬಂದ್ ನಿಂತದಪ್ಪ, ಇದು ಹೆಂಗ್ ಮಾಡಬೇಕು? 1000 ಟನ್ 400-500 ರೈತರನ್ನು ಕೂಡಿಸಿ ತೀರ್ಮಾನ ಹೇಳಿದ್ರು. ಅಧ್ಯಕ್ಷರ ಇಷ್ಟು ಬಂದ್ರೆ 300 ರೂಪಾಯಿಗೆ ನೀವು ಬಗೆಹರಿಸ್ರಿ ಅಂತ ಹೇಳಿದ್ರು. 15 ರೈತ ದೇವರುಗಳು ನಂದೇನೈತಿ, ನಮ್ಮ ಕಬ್ಬುಗಳ ಹಾನಿ ಕೂಡ ಆಗ್ಬಾರ್ದು. ಯಾಕಂದ್ರೆ ಲೇಟ್ ಆಗ್ಬಾ ಅಂದ್ರೆ ಕಟಾವು ಸಾಗಾಣಿಕೆ ಎಲ್ಲ ತೊಂದರೆ ಆಗ್ತದೆ. ಇವೆಲ್ಲ ವಿಚಾರಗಳು ಹೊಡ್ಕೊಂಡ ಚಳವಳಿಯನ್ನ ಅಂತ್ಯಗೊಳಿಸತಕ್ಕಂಥ ಸಂದರ್ಭ. ಈ ಚಳವಳಿಯನ್ನು ಕಾರವಾರ, ಧಾರವಾಡ ಎಲ್ಲ ಕಡೆ ಇವತ್ತು ಪ್ರಾರಂಭಗೆ ಕೇಳ್ತಕ್ಕಂಥ ತಾಕತ್ತ ಈ ಗುರುಲಾಪುರ ಐತಿಹಾಸಿಕ ಚಳವಳಿಯಿಂದ ಎಲ್ಲರಿಗೂ ಲಾಭ ಆಗೈತಿ. ನಾವು ಮೊನ್ನೆ ಗುಲ್ಬರ್ಗ ಹೋಗಿದ್ದು, ಗುಲ್ಬರ್ಗದಾಗ 2700 ರೂಪಾಯಿ ಹಣ ಕೊಡ್ತಿರ್ರಿ ಅಕ್ಕ, 2700 ರೂಪಾಯಿ ಕೊಡ್ತಿರು. ಅಲ್ಲಿ SR ಪಾಟೀಲ್ ಅವರು ಸಭೆ ಕರೆದ, ಕಾರ್ಖಾನೆ ಅವರು ಸಭೆ ಕರೆದಾರ, DC ಅವರು ಕರೆದಾರ. 2850 ರೂಪಾಯಿ ಕೊಡ್ಬೇಕು, ಕಾರ್ಖಾನೆ ಚಾಲೂ ಮಾಡ್ರಿ ಅಂತ ಹೇಳ್ಯಾರವ್ರ. ನಮ್ಮ ಹೋರಾಟ ನಡೆದಾಗನ ಒಟ್ಟ ಸಾಧ್ಯ ಇಲ್ಲ ಅಂದ್ರೆ ಅವ್ರ 2750 ರೂಪಾಯಿ ಹೆಚ್ಚು ಕೊಡಕ್ಕಾಗುದಿಲ್ಲ ಅಂತ ಹೇಳಿದ್ರು. ನಮ್ಮ ಅಲ್ಲಿ ಅನ್ಯ ರೈತ ಹುಲಿಗಳು ಏನ್ ಮಾಡ್ಯಾವು, ನಮ್ಮ ಚುನಪ್ಪ ಪೂಜಾರಿ, ಶಶಿಕಾಂತ್ ಗುರೂಜಿ ಅವರಲ್ಲಿ ಭಾಗವಹಿಸ್ತಾರೋ ಇಂಥದ್ದು ಹೋರಾಟ ಇಟ್ಟದು ಅಂತೇಳಿ ಪೇಪರ್ ಸಬ್ಮಿಟ್ ಮಾಡ್ರಿ. ಪೇಪರ್ ಸಬ್ಮಿಟ್ ಮಾಡಿ ನಮಗೂ ಕೂಡ ಬರ್ಲಿಕ್ಕೆ ಆಹ್ವಾನ ಮಾಡ್ರಿ. ನಾವು ಹಲವಾರು ಕಾರ್ಯಕ್ರಮಗಳು ಈ ಭಾಗದಾಗಿದ್ದು ಅದನ್ನ ಕ್ಯಾನ್ಸಲ್ ಮಾಡಿ ಆ ದೇವರುಗಳನ್ನು ಕಾಪಾಡಬೇಕಾಗಿತ್ತು, ಅವ್ರಿಗೂ ಕೂಡ ಹಣ ಎಷ್ಟು ಸಿಗಬೇಕಾಗಿತ್ತು ಅಂತ ಹೇಳಿ ಎಲ್ಲ ಈ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಹೋಗಕ್ಕಾಗಿ ತೀರ್ಮಾನ ಮಾಡಿದ್ರು. ನಾ ಬೆಂಗಳೂರು ಕಮಿಷನರ್ ಫೋನ್ ಹಚ್ಚಿನಿ, ಶುಗರ್ ಕಮಿಷನರ್ ಬೆಳಗಾವಿ ಒಳಗೆ ಯಾವ ರೀತಿ FRP ಅನ್ನು ಹೊರತುಪಡಿಸಿ ಇವತ್ತು 300 ರೂಪಾಯಿಯನ್ನು ಘೋಷಣೆ ಮಾಡಿಕೊಂಡು ಇದ ಮಾದರಿ ಇದ ರೀತಿ ಒಳಗ ಅಲ್ಲಿ ಏನೈತಿ ನನಗೆ ತಕ್ಷಣ ಮಾಹಿತಿ ಹೇಳ್ಬೇಕು ಸಾಹೇಬ, ನಾನು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಕಬ್ಬಿನ ಬಿಲ್ ಘೋಷಣೆ ಆಗ್ಬೇಕಂತೇಳಿ ಕಮಿಷನರ್ಗೆ ಹೇಳಿದ್ರು. ಕಮಿಷನರ್ ಅವು ಕೂಡ ಗಟ್ಟಿ ಕೆಲಸ ಮಾಡಿ ನಾನು ಹೋಗೋಕ್ಕಿಂತ ಮುಂಚೆನೇ 3150 ರೂಪಾಯಿ ಘೋಷಣೆ ಮಾಡಿದ್ರೆ ನಾವು ಹೋಗ್ಬಿಡ್ದ. 3 ಕಾರ್ಖಾನೆಗಳು ಅಂದ್ರ 2700 ಅಂದ್ರೆ 450 ರೂಪಾಯಿ ಆ ಭಾಗದ ಕಬ್ಬು ಬೆಳೆಗಾರರಿಗೆ ಲಾಭ. ಎಲ್ಲಿಂದ್ರ ನೀವು ರೈತ ದೇವರುಗಳೇನು ಗುರುಲಾಪುರದಾಗ ಚಳವಳಿ ಮಾಡಿದ್ರೆ 100 ರೂಪಾಯಿ 50 ರೂಪಾಯಿ ಬರೀ 100 ರೂಪಾಯಿ ಕೊಡದೇ ಇರ್ತಕ್ಕಂಥವ್ರು, ಅದು 50 ರೂಪಾಯಿ ಕೊಡ್ತದೆ ಹಂಗೆ ಕೊಡೋದಕ್ಕಿಲ್ಲ. ಗುರುಲಾಪುರ ಚಳವಳಿಗೆ SR ಪಾಟೀಲ್ ಹೊಂದಿರ ಅದು ಒಟ್ಟ ಯಾವಾಗ ನಾವು ಮರದೂಸ್ ಹೋಗ್ಬಿಡ್ದ 3 ಕಾರ್ಖಾನೆಯವರು 2-3 ಕಾರ್ಖಾನೆಯವರು ಲೆಟರ್ ಕೊಟ್ಟಿರ ವಿಚಾರ ಮಾಡ್ರಿ. ಈ ಲಾಭ 1000 ಕೋಟಿ ರೂಪಾಯಿ ಇವತ್ತ ರಾಜ್ಯದ ಕಬ್ಬು ಬೆಳೆಗಾರಿಗೂ ಲಾಭ ಆಗೈತಿ. ಹುಡುಗಾಟಿಕೆ ವ್ಯವಹಾರ ಅಲ್ಲ, ಸಂಘಟನೆ ಹುಡುಗಾಟಿಕೆ ಇಲ್ಲ. ನನ್ನ ರೈತ ದೇವರುಗಳು ನೀವು ಒಕ್ಕಟ್ಟಾದ್ರೆ ಇಡೀ ಜಗತ್ತು ಇಡೀ ದೇಶ ನಿಮ್ಮ ಕಡೆ ನೋಡಿತ್ತು. ಮಣಿ ನೋಡ್ರಿ, ಉಗಾರದಾಗ ನಾವು ನ್ಯಾಯ ಮಾಡಿದ್ವು ಇಲ್ಲತ್ತಲ್ಲ. ಉಗಾರದವ
ನನಗ ಅಷ್ಟು ನಿಗಂಗಿಲ್ಲ, FRP ಅಧ್ಯಕ್ಷರ ನಮಗೆ 3,000 ರೂಪಾಯಿ ಕೊಡಾಕ ಸಾಧ್ಯದಿರ್ಕಿಲ್ಲ, ಪರಿಸ್ಥಿತಿ ಕಟ್ಟಿನಿತ್ತು. ನೀವು ಹೋರಾಟ ಮಾಡಂದ್ರೆ ಅದಕ್ಕೆ 300 ರೂಪಾಯಿ ಇನ್ನು ಸರ್ಕಾರ ನೀವು ಎಲ್ಲ ಒತ್ತಾಯ ಮಾಡಿದ್ರಿ ಕೂಡ ಆಯ್ತು. ಅದ್ರೊಳಗೆ ನಾವು 50 ರೂಪಾಯಿ ಕೂಡ ಹೆಚ್ಚಿಗೆ ನಿಲ್ಲುವುದಿಲ್ಲ, 3,250 ನಿಲ್ದಂತ. ಆಮೇಲೆ ನಮ್ಮ ಮಲ್ಲಪ್ಪನ, ಶಶಿಕಾಂತ್, ನಮ್ಮ ದೇವರು ಎಲ್ಲ ಗುರುಗಳು, ನಾನು ಈ ಕಡೆ ಗುಲ್ಬರ್ಗ ಹೋದ್ನಿ, ಅವ್ರು ಹೋಗಿ ಈ ಹುಲಿಗಳು ಗದ್ನಿ ಹೊಡೆದ್ರು. ಏನ್ ಹಾನಿ ಇಲ್ಲ, ಗದನಿ ಅಷ್ಟ. ಗೊತ್ತಿದ್ರು ನಿನಗೆ ಕೇಳೋರ ಇಲ್ಲ, ಬಂದ್ ಅಲ್ಲಿಂದ 300 ರೂಪಾಯಿ ನೀ ಕೊಡದೆ ಹೋದ್ರ ನಿನ್ನ ಕಾರ್ಖಾನೆ ಬಂದು ಅಷ್ಟ ಅಟ್ ಹೇಳು ಬರೆದು ಕೊಟ್ಟವ. ಈ ನಾ ಘೋಷಣೆ ಮಾಡೋರಿಗೆ 300 ರೂಪಾಯಿ ನಾ ಕಾರ್ಖಾನೆ ಚಾಲೂ ಮಾಡೋಂಗಿಲ್ಲ, ನಿಮ್ ಕೈ ಮುಗಿತು, ನನಗೆ ಅವಕಾಶ ಕೊಡ್ರಿ ಅಂತ ಹೇಳಿ ಮಾಲಕ ಕೆಳಗೆ ಓಡಿ ಬಂದ ಗೌರವ ಕೊಡ್ತಕ್ಕಂಥ ಸಂದರ್ಭ. ಈ ತಾಕತ್ತ ಹಾನಿ ಇಲ್ಲ, 10 ರೂಪಾಯಿ ಖರ್ಚಿಲ್ಲ. ಆಮೇಲೆ ಮರುದಿವ್ಸ ಬೆಳಿಗ್ಗೆ 10 ಗಂಟೆಗಂದ್ರ 50 ರೂಪಾಯಿ ಹಾಕಿ 300 ರೂಪಾಯಿ ಆಯ್ತು. ಶಿರ್ಸಲ್ ಅಂಗಡಿ ಇರ್ಬೋದು, ನಮ್ಮ ಜಡಪಿ ತೇರ್ದಾಳ್ ಅವ್ರು ಇರ್ಬೋದು, ಕಾಣಗೌಡರು ಇರ್ಬೋದು, ನಮ್ಮ ಧವಳೇಶ್ವರ ಕಕಾರ ಇರ್ಬೋದು, ಬಹಳಷ್ಟು ಹಲವಾರು ಮುಖಂಡರು ಸೇರಿ ಅಲ್ಲಿರ್ತಕ್ಕಂಥ ಕಾರ್ಖಾನೆಯವರಿಗೆ ನೀವು 3,300 ರೂಪಾಯಿ ಕೊಡ್ಬೇಕು. ಯಾಕಂದ್ರೆ ಬಕ್ಷಿಸಾಯಿಂದ FRP ಪ್ರಕಾರ ಆದ್ರೆ 3,750 ರೂಪಾಯಿ ಆಕೈತಿ. 2,900 ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕಾನೂನು. FRP ಆದ್ರೆ FRP ಇಲ್ಲ ಅಂದ್ ನಾವು 300 ರೂಪಾಯಿ ಹಚ್ಚಬೇಕು, ಕಾರ್ಖಾನೆ ಚಾಲೂ ಮಾಡ್ಬೇಕಂತ ಹೇಳಿದಾಗ ಅದು ಕೂಡ ಕಾರ್ಖಾನೆ ಚಾಲೂ ಆಯ್ತು. ಆದ್ರೂ ಇವತ್ತ ಆ ಘಟನೆ ನಡಿಬಾರ್ದಾಗಿತ್ತು. ಅದನ್ನ ಬಂದು ಕೇಳಿ ಹಿಂದಿನ ಬಾಕಿ ಕೊಡಬೇಕಾಗೈತಿ, ಇನ್ನ 114 ರೂಪಾಯಿ ಅರ್ಧ ಬಾಕಿ ಕೊಡಬೇಕಾಗೈತಿ. ಅದನ್ನ ಇಸ್ಕೊತಕ್ಕಂಥ ಚಟುವಟಿಕೆ ಆಗ್ಬೇಕಾಗಿತ್ತು. ಇನ್ನ ಹೆಚ್ಚಿನ ಬಿಲ್ ಕೂಡ ಅವ್ರು ನಮ್ಮ ಮುಖಂಡರು ಕೇಳಿ ನಂದು ಗೌರವ. ನಾನು ಎಂದೂ ವಿರೋಧ ಮಾಡುದಿಲ್ಲ. ನಾನು ಇನ್ನ ಎಷ್ಟು ಬೇಕಾದ್ರೆ ಬೈದವ್ರ ನನ್ನ ರೈತ ದೇವರುಗಳು ರೆಡಿ ಆದಾಗ ಎಷ್ಟು ಬೇದ್ರೆ ಏನಾಗುದು. ನಾ ಎಷ್ಟು ವರ್ಷ 22 ವರ್ಷ ವನವಾಸ ಅನುಭವಿಸಿನ. ಅಪಮಾನ, ಅಸಹ್ಯ ಇವನ್ನೆಲ್ಲ ಪ್ರೀತಿ ಮಾಡ್ತಕ್ಕಂಥವ್ರು ನಾವು. ನನಗೆ ದೇವರುಗಳು ಲಾಭ ಆಗಿದ್ದ ದೊಡ್ಡ ಸಂತೋಷ. ಇಡೀ ನಾಡಿನ ಜನ ಪ್ರೀತಿ ಮಾಡತ್ತಾರ. ಒಬ್ಬೊಬ್ಬರು ಮನುಷ್ಯನಾಗ ಒಬ್ಬೊಬ್ಬರು ಮನಿ ಒಳಗ ರೈತ ಸಂಘ ಏನನ್ನೋದ ಗುರುಲಾಪುರ ಐತಿಹಾಸಿಕ ಚಳವಳಿಯಿಂದ ಒಬ್ಬೊಬ್ಬರು ಮನಿ ಒಳಗ ಶಾಲಾ ಹಾಕಿ ಖಡಕ್ಕಾಗಿ ಅಲ್ಲ ನಾವು ಹಾಕಾರೋ ಶಾಲಾ. ಈ ಪ್ರೇಮ ಇಡೀ ಊರೊಳಗೆ ನಾಳೆ 1,000 ಜನ ಶಾಲಾಕಂದ್ರೆ ಬಿಜಾಪುರಕ್ಕೆ ಹೋಗತ್ತೆ ಬೆಳಿಗ್ಗೆ. ಅಲ್ಲಿ ಕೂಡ ರೇಟದ ಪ್ರಾಬ್ಲಮ್ ಐತೆ. 10,000 ಜನ ಸೇರತ್ತಾರೆ. 2 ಕಡೆ ಕಾರ್ಯಕ್ರಮ ಅದಾವ. ಉಗಾರದಾಗ ಹಾಕದಾರ 1,000 ಜನ, ಮತ್ತೊಂದು ಊರಾಗ. ದಯವಿಟ್ಟ ನಾಡಿನಲ್ಲಿ ನಮ್ಮನ್ನ ಯಾರು ಕರಿತೀರಿ, ನನಗೆ ಸನ್ಮಾನ, ಮಾಲಿ, ತುರಾಯಿ ಯಾವುದು ಬೇಡ. ನನ್ನ ರೈತ ದೇವರುಗಳು ಹೆಗಲ ಮೇಲೆ ಒಂದೊಂದು ಶಾಲ್ ಹಾಕಿ ಇವತ್ತ ಈ ರಾಜ್ಯದ ಮುಖ್ಯಮಂತ್ರಿಗೆ ನರೇಂದ್ರ ಮೋದಿ ಅವರಿಗೆ ಈ ರೈತ ಈ ದೇಶದಾಗ ಅರ್ಧ ಗಂಟೆಗೊಬ್ಬ ಆತ್ಮಹತ್ಯೆ ಮಾಡ್ಕೋತಾನೋ ಅದು ಆತ್ಮಹತ್ಯೆ ಮಾಡ್ಕೋಬಾರ್ದಪ್ಪ ಅಂತಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಬರ್ಬೇಕಪ್ಪ ಅಂದ್ರೆ ಹೆಗಲ ಮೇಲೆ ಬಂದು ಬರ್ಬೇಕು. ಇವೆರಡು ಹೆಗಲ ಮೇಲೆ ನೀವು ಲಕ್ಷಾಂತರ ಜನ ಏನಾದ್ರು ನಾಳೆ ಅಧಿವೇಶನ ಸಂದರ್ಭದಲ್ಲಿ ನಾವು 10 ಲಕ್ಷ ಜನ ಸೇರಿರ ಇದು ಕಬ್ಬಿಣ ಬಿಲ್ಲ, ಇದು ಸುಮ್ಮ ಕಾರ್ಖಾನೆಯವ್ರ ಜೊತೆ ಜಗಳಿತ್ತ. ಕಬ್ಬಿಣ ಬಿಲ್ ಸರ್ಕಾರ ಜೊತೆ ನರೇಂದ್ರ ಮೋದಿಜಿ ಅವರ ಜೊತೆ ಸಿದ್ದರಾಮಯ್ಯ ಅವ್ರ ಜೊತೆ ಒಂದು ಟನ್ನಿಗೆ 5,000 ಹೋಗತಿ. ಮೋದಿಜಿ ಅಜ್ಜಾಗ 5,000 ಹೋಗತಿ. ಅದ್ರೊಳಗೆ 1,000 ಬಹಳ ಕೇಳೋದು ನೀವ ಬೇಯ್ತೀರಿ ಮಾತ್ರ ಆಯ್ತಾ. ನಾ 4,000 ಕೇಳಂಗಿದ್ನಿ. ನೀವು ಯಾಕೆ ನೀವೇನ್ ದುಡಿದೇವ್ ಬಿಡುದೇವ? ಸಿದ್ದರಾಮಯ್ಯಜಿ ನೀವೇನ್ ದುಡ್ದಿಲ್ಲ, ನರೇಂದ್ರ ಮೋದಿಜಿ ನೀವು ದುಡ್ದಿಲ್ಲ. ಕಡೆಗೆ ನಾವು ಹೊರದ್ದು ರಗದ ನಮ್ಮದೊಳಗೆತ್ತಿ, ನಮ್ಮ ಕುಟುಂಬ ದುಡ್ದತ್ತಿ, ನಮ್ಮ ದನ ದುಡ್ದಾವು, ಎಲ್ಲ ನಮ್ಮ ಕೋರ್ಸ್ ದುಡ್ದಾವ್. ಹೌದು ಗೊಬ್ಬರ ಎಲ್ಲರೂ ಕೂಡ ನಾವು ದುಡ್ದವರು. ನೀವೊಂದು 1,000 ಕೊಡ್ರಿ, ನೀವೊಂದು 1,000 ಕೊಡಂತ ಕೇಳತ್ತವು. ಕೇಳಬಾರ ಅಲ್ಲಿ 1,000 ಇಲ್ಲಿ 1,000 ಇದೆಲ್ಲ ಕೂಡ ಸುಮಾರು 5,000 ರೂಪಾಯಿ ಬಿಲ್ ಆಗಲಿ ಅಂತ ಹೇಳಿ ನಮ್ಮದು ಹೋರಾಟ ಐತೆ. ನಮ್ಮ 3,500 ಕೇಳೋರಲ್ಲ 5,500 ಎಂದು ಕೇಳಿ ನಿಂಗ 10 ವರ್ಷದಿಂದ 5,500 ಕೇಳತಕ್ಕಂಥವ್ರು ನಾವು. ಸುಮ್ಮನೆ ಒತ್ತಾಯ ಮಾಡಿದ್ರೆ 3,500 ಕೇಳಿ 300 ರೂಪಾಯಿಗೆ ವ್ಯವಹಾರ ಆಗಿದೆ. ಇವೆಲ್ಲ ವಿಚಾರಗಳು ಅದಾವ. ಕರೆಂಟ್ ಕೂಡ ಹಗಲಿ ನೀರು ಹಸವ್ರ ನಾವು, ರಾತ್ರಿ ನೀರು ಹಸವ್ರಲ್ಲ. ಯಾಕೆ ರಾತ್ರಿ ನೀರು ಹಸ್ಬೇಕು ನಾವ? ನಮಗೆ ಸ್ವತಂತ್ರ ಸಿಕ್ಕದಿಲ್ಲ ಮತ್ತೆ ಸ್ವತಂತ್ರ ಸಿಕ್ಕಬಾರ್ದು ರಾತ್ರಿ ನೀರು ಹಸೋದು. ಸಿಕ್ಕಾಗಿನವ್ರು ಏನ್ ಮಾಡ್ತಾರೆ, ಅವ್ರಿಗೆ ಯಾಕೆ 24 ತಾಸು ಲೈನ್, ಇಂಡಸ್ಟ್ರಿಗಳಿಗೆ ಯಾಕೆ 24 ತಾಸು ಲೈನ್? ಇಂಡಸ್ಟ್ರಿ ತಿನ್ನಕಾಕೈತಿ, ಏನ್ ಪ್ಲಾಸ್ಟಿಕ್ ತಿನ್ನಕಾಕೈತಿ? ಇವತ್ತ ಈ ನಾಡಿನಾಗ
ಅನ್ನ ನೀಡ್ತಕ್ಕಂತ ರೈತ ದೇವರುಗಳು ರಾತ್ರಿ ದುಡಿಬಾರ್ದವ, ಅವು ಕೂಡ ಯಾಕಂದ್ರೆ ಸಂಚಾರ ಮಾಡಿ ಕೆಲಸ ಮಾಡ್ತಾವು, ಅವ್ರು ರಾತ್ರಿ ನಿದ್ದೆ ಮಾಡಬೇಕು, ಹಗಲಿ ನೀರಾಶೆ ಅವ್ರ ಮನ್ಯಾಗ ಅವ್ರ ಹೆಂಡ್ರ ಮಕ್ಕಳ ಕುಟುಂಬ ಜೊತೆ ಚೆನ್ನಾಗಿರ್ಬೇಕ, ಹಗಲಿ 12 ತಾಸು ಕೊಡಬೇಕು ರಾಜ್ಯದ ಮುಖ್ಯಮಂತ್ರಿ ಅವ್ರ ಅಂತೇಳಿ ಅಧಿವೇಶನದಾಗ ಹೇಳ್ಬೇಕು. ಹೌದು, ಹಾಲ ಒಂದು 100 ರೂಪಾಯಿಗೆ 1 ಲೀಟರ್ ಹಾಲು ಆಗ್ಬೇಕಂತೇಳಿ ಹೋರಾಟನ ರಾಜ್ಯದ ಮುಖ್ಯಮಂತ್ರಿಗಳು ಅಧಿವೇಶನ ಹೇಳ್ಬೇಕಂತ ನಿರ್ಣಯ ಮಾಡಿದ್ರು. ಹೇಳು ಬೇಡ ಮತ್ತ ಯಾಕೆ ಹೇಳ್ಬೇಕಂದ್ರ ಅದೇನ ಒಂದು 20 ತಂದು ಹೊಡೆದ 1 ಲೀಟರ್ ಹಿಂಡುವುದಿಲ್ಲ, 20 ನಾಲ್ಕು ಹಿಂಡುತ್ತಾನೆ. ಒಂದು ಹೊರಿ ಮೇವು ತಂದಾಗ 1 ಲೀಟರ್ ಹೊರಗೆ ಬರ್ತದೆ, ಮತ್ತೆ ಮಧ್ಯಾಹ್ನ ಹೊರಿ ತಂದಾಗ ಎಲ್ಲಾ ಕೂಡ 4 ಹೊರಿ ಹೋಗಿದಾಗ ಸಾಯಂಕಾಲ 2-3 ಲೀಟರ್ ಬರ್ಬೇಕಾರ ಮಹಾಭಾರತ. ನೀರು ಇವತ್ತು 30-40 ಅವ 30 ರೂಪಾಯಿ 2 ಲೀಟರ್ ಮಾಡ್ದದು. ನಮ್ಮ ಹಾಲಿನ 50 ರೂಪಾಯಿ ಆಗುವಾಗ ಅದಕ್ಕ ಒಂದು 100 ರೂಪಾಯಿ ಲೀಟರ್ ಆಗ್ಬೇಕಂತೇಳಿ ಅಧಿವೇಶನದಾಗ ಹೋರಾಟ ಮಾಡೋಣ. ರಾಜ್ಯದ ಮುಖ್ಯಮಂತ್ರಿಗಳು ಬೇಡಪ್ಪ ಅಂದ್ರಪ್ಪ ಅಂದ್ರೆ ಒಂದು 20,000 ಕೋಟಿ ರೂಪಾಯಿ ವರ್ಷ ಕೊಟ್ಟ ಹೋಗ್ಬೇಕು. ಯಾವ ಮುಖ್ಯಮಂತ್ರಿ ಅವ್ರು ಬರ್ಲಿ, ಬಿಜೆಪಿ ಬರ್ಲಿ, ಕಾಂಗ್ರೆಸ್ ಬರ್ಲಿ, ನಾವೇ ಮತ್ತೆ ಯಾವುದೋ ಪುಣ್ಯಾತ್ಮರು ಬರ್ಲಿ, ನಮ್ದೇನು ಇರೋದಿಲ್ಲ. ಯಾಕಂದ್ರೆ ನಮ್ಮ ರೈತರು ಉದ್ಧಾರ ಆಗ್ಬೇಕು. ನಾವು ಬಹುಸಂಖ್ಯಾತರದು ಈ ದೇಶದಾಗ, ಈ ರಾಜ್ಯದಾಗ ಭೂಮಿ ಒಳಗೆ ನಾವು ಹೆಚ್ಚುದು ಅಣ್ಣ. ನಮ್ಮ ಟೈಮ್ ಭೂಮಿ ಅವನ ಭೂಮಿ ಯಾರ್ದು ಒಂದೊಂದು ಗುಂಟೆ ಸಿಟಿಯಾಗಿರೋದಿಲ್ಲ, ಅವ್ರು ಜಿಗಿದಾಡ್ತಾರ. ನಮ್ಗೆ ಎಟ್ಟೆಟ್ಟು ಗುಂಟೆ ಅದಾವ, 100 ಗುಂಟೆ ಅದಾವು, 1000 ಗುಂಟೆ ಇದ್ದಾವ ನಮ್ಮ ರೈತರು. ಜನಸಂಖ್ಯೆ ಯಾರು ಹೆಚ್ಚಿದಾರ ಹೇಳು ಅಣ್ಣ. ಹುಲಿಗೋಡ ಬರ್ಣ ಹೇಳ್ಬೇಕ, ನಾವಂದ್ರೆ ಅಧ್ಯಕ್ಷರ ಮತದಾನ ಯಾರು ಹೆಚ್ಚು ಮಾಡ್ಯಾರ? ಅದಿಷ್ಟಿದ್ದ ಇದ್ದಾಗ ನಾವ್ಯಾಕೆ ಸಾಯುದು? ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನೆ. ಯಾಕೆ ಮಾಡ್ಕೋದ? ನೀವೆಲ್ಲ ಯುವಕರು ಅರ್ಥ ಮಾಡ್ಕೋಬೇಕಪ್ಪ. ಯಾಕೆ ಹೇಳ್ತೀರಂತಂದ್ರ, ನೀವು ಅರ್ಥ ಮಾಡ್ಕೊಂಡ್ರೆ ಈ ದೇಶ ಬದಲಾವಣೆ ಆಗ್ತೈತಿ. ನೀವು ಯುವಕರೇನಾದ್ರು ಬದಲಾವಣೆ ಆಗಿಲ್ಪ ಅಂತಂದ್ರ ನೀವೇ ರೈತರ ಮಕ್ಕಳ ಮನಸ್ಸು 1 ಟನ್ ಕಬ್ಬಿಗೆ 5,500 ಸಿಕ್ಕರೆ ನಿಮ್ಗೆ ನೌಕರಿ ಅವಶ್ಯಕತೆ ಇಲ್ಲ. ಐತೆ ಎಲ್ಲರೂ ಕಬ್ಬಿನಾಗಿರ್ತೀರಲ್ಪ. ಮೆಕ್ಕೆಜೋಳಕ್ಕೆ 5,000 ಸಿಗಲಿ, ಭತ್ತಕ್ಕೆ 5,000 ಸಿಗಲಿ, ತೊಗರಿಗೆ 20,000 ಸಿಗಲಿ, ಕಡ್ಲಿಗೆ 20,000 ಸಿಗಲಿ, ರಾಗಿಗೆ ಸಿಗಲಿ, ಜೋಳಕ್ಕೆ ಸಿಗಲಿ, ಎಲ್ಲದಕ್ಕೂ ರೇಟ್ ಸಿಕ್ತಪ್ಪ ಅಂದ್ರ ನಾವು ಈ ನೌಕರಿ ಆಸೆ ಮಾಡೋರಲ್ಲ. ಒಕ್ಕಲ್ತನದಾಗ ಲಾಭ ಇಲ್ಲ. 10 ವರ್ಷದಿಂದ ಎಲ್ಲ ರೇಟ್ಗಳು ಡಬಲ್ 3 ಪಟ್ಟು ನಮ್ಮ ರೇಟ್ ಅದಾವ, ಖರ್ಚು ಜಾಸ್ತಿ ಆಗತ್ತಾವ. ಒಕ್ಕಲ್ತನ ಇವತ್ತ ಪ್ರೀತಿ ಉಳಿವತ್ತ ನಮಗ ಲಾಭ ಆಗಲ್ಲ. ಅದಕ್ಕಾಗಿ ನನ್ನ ಮಗ ಬೆಳೆರೆ ಯಾವ್ದಾರು ಇಂಜಿನಿಯರ್ ಮಾಡ್ಲಿ, ನೌಕರಿ ಹಿಡೀಲಿ, 20,000 ರೂಪಾಯಿ ಸಂಬಂಧ ಇವತ್ತ ಗೋವಾ, ಮುಂಬೈ, ದಿಲ್ಲಿ ದುಡಿಯಾಕ ಹೋಗ್ಲಿ, ಬೆಂಗಳೂರಿಗೆ ಹೋಗ್ಲಿ ಅಂತೇಳಿ ಕಳಿಸಿ ಕುಟುಂಬನ ಬದುಕ್ಸಾತು. ಹೌದಿಲ್ಲ ಇವತ್ತ ಎಲ್ಲ ಗೊತ್ತೈತಿ ಇಲ್ಲಿ ಅಣ್ಣ. ಹೇಳಿಲ್ಲ ಗೊಂಜಾಳ ಮೆಕ್ಕೆಜೋಳ ಹೇಳಿಕ ಅದು ಕಾರಣ ಹೇಳಿಲ್ಲ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಹುಡುಗ ಅದು ಗೊಂಜಾಳ ತಿಳಿಲ್ಲ, ಮೆಕ್ಕೆಜೋಳ ಅಂದೆ. ಕರೆಕ್ಟ್, ಗೊಂಜಾಳ ಅನ್ಬೇಕಾಗಿತ್ತು. ಆಡು ಭಾಷೆ ಒಳಗೆ ಗೊಂಜಾಳ 2400 ರೂಪಾಯಿ ಇದ್ದ 1600 ರೂಪಾಯಿ ಆಗೈತಿ. ಅದನ್ನು ಕೂಡ ಹೋರಾಟ ಮಾಡಿ ಇವತ್ತು ಬೆಲೆ ನಿಗದಿ ತಗೋಬೇಕಾಗಿ. ಆಗ್ಲಿ. ಅದಕ್ಕಾಗಿ ದಯವಿಟ್ಟು ನನ್ನೆಲ್ಲ ರೈತ ಬಂಧುಗಳು ತಾವು ಗಟ್ಟಿ ಆಗ್ರಿ. ನೀವು ಗಟ್ಟಿ ಆಗೋ ಮಟ್ಟ ದೇವರು ಭೇಟಿ ಆಗುವುದಿಲ್ಲ. ನೀವು ಮಣ್ಣು ಗುರುಲಾಪುರದಾಗ ರೈತ ದೇವರುಗಳು ಗಟ್ಟಿ ಆದ್ರೆ ಮುಖ್ಯಮಂತ್ರಿಗಳು ಇಲ್ಲೇ ಬಂದ, ಕಾರ್ಖಾನೆ ಮಾಲೀಕರು ಗುರುಲಾಪುರದಾಗ ಬಂದ್ರು, ಬೆಲೆ ನಿಗದಿ ಆಯ್ತು. ಯಾರ ನೀವೆಲ್ಲ ಯುವಕರ ಮನಸ್ಸು ಮಾಡ್ರಿ. ಇವತ್ತೆಲ್ಲ ಯುವಕರ ಪ್ರತಿಯೊಂದು ಹಳ್ಳಿ ಒಳಗೆ ಯುವಕರು ರೆಡಿ ಆಗತ್ತಾರ. ಸಂತೋಷ ಆಗ್ಲೇಬೇಕು. ಬಟ್ ಯಾರಿಗೆ ಬರೋದಕ್ಕೆ ಈ ಕಾಕಾದು ಹೊಲ ಮಾಡಿಟ್ಟಿದಾರ ಇವೆಲ್ಲ ಹುಲಿಗೋಳ. ಇವ್ರು ಏನೈತಿ ಕೆಲಸ ಕೊಟ್ಟು ಹುಲಿಗೋಳು ಮನ್ಯಾಗ ಊಟ ಮಾಡಿ ಮಕ್ಕಳ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಲ್ಲಿ ಹೋಗ್ರಿ ದೇವ್ರ ಕೆಲಸ ಅವ್ರು ದುಡಿಯಕ್ ಸಾಧ್ಯತೆ, ಹೋರಾಟ ಮಾಡಕ್ ಸಾಧ್ಯತೆ. ನೀವೆಲ್ಲ ಹೋರಾಟಕ್ಕೆ ಇಳಿಬೇಕು. ನೀವೆಲ್ಲ ಹೋರಾಟಕ್ಕೆ ಯುವಕರು ಲಕ್ಷಾಂತರ ಜನ ಇಳಿಬೇಕು. ನಾಳೆ 10 ಲಕ್ಷ ಜನ ನಾವು ಬೆಳಗಾವಿಯ ಸೋದ ಮುಂದೆ ಕೂಡ್ರ 220 ಮಂದಿ ಬೇರೆ ಕೆಲಸ ಇಲ್ಲ. ಹಂಗ ಬರಬಾರ್ದು. ಮತ್ತ 2 ದಿವಸ ಬ್ಯಾಗ್ ತಗೊಂಡು ಬರೋದು, ಅರಿಬಿ ಒಂದು ಜೋಡ ರಗ್ಗ ತಂಡಿಗಾರ ಇರ್ತೈತೆ.
ತಾಳಪತ್ರಿ ಗಿಡಪತ್ರಿ ತಗೊಂಡ ಬರೋ ಒಂದೊಂದು ಊರಿಂದ ಒಂದು ತಾಳಪತ್ರಿ ನಿಮ್ಮ ಊರಿಗೆ ಬಂದವ್ರಿಗೆ 4 ತಾಳಪತ್ರಿ ಉಕ್ಕೊಂಡ ರಗ್ ತಗೊಂಡು ಬಂದು ಮಕ್ಕೊಂದು ಬಿಟ್ಟುಪ್ಪ ಗೊತ್ತಾದ ಈ ಮಕ್ಕಳು ಹೋಗಕ್ಕಾಗಿ ಬಂದಿಲ್ಲ. ಇವ್ರೇನಾದ್ರಿ ಇವ್ರಿಗೇನ್ ಅನ್ಯಾಯ ಆಗತ್ತಿ ಪಡ್ಕೊಂಡು ಹೋಗೋರು ಮುಖ್ಯಮಂತ್ರಿ ಹೇಳ್ಬೇಕು. ಇನ್ನೇನಿವ್ರು ಮನೆ ಗುರುಲಾಪುರದಾಗ ತಗೊಂಡು ಕೂತು ಮಕ್ಕಳ ಮತ್ತಿನ ಸೋದ ಮುಂದೆ ಬಂದ್ರೆ ಇವ್ರೇನ್ ಹಂಗೆ ಹೋಗುದಿಲ್ಲ. ಇವ್ರಿಗೇನ್ ಬೇಕು ಒಳ್ಳೆ ಕರೆಂಟ್ ಕೊಡ್ಬೇಕು, ಅವ್ರಿಗೇನೇನ್ ಅನುಕೂಲ ಬೇಕು, ಗೊಂಜಾಳಕ್ಕೂ ಕೂಡ 24 ಕೊಡ್ಬೇಕು, ಯಾವ ರೇಟ್ ಬೇಕು ಎಲ್ಲರಿಗೂ ಕೊಡ್ಬೇಕಂತ ಹೇಳಿ ತೀರ್ಮಾನ ಆಕತಿ ಇಲ್ರಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇವತ್ತೆಲ್ಲರೂ ಕೂಡ ತಾವ ಈ ಶಾಲ ಇದು ಸಾಕ್ಷಾತ್ ದೇವರ ಯಾಕೆ ಹಸಿರು ಶಾಲ್ ಕೊಟ್ಟದು ಅನ್ನೋದು ವಿಚಾರ ಮಾಡ್ರಿ. ಈ ಹಸಿರು ಶಾಲ್ ತಾಕತ್ ಏನನ್ನೋದ ಮನೆ ಗುರುಲಾಪುರದಾಗ ನಿಮ್ಮೆಲ್ಲರ ಆಶೀರ್ವಾದದಿಂದ ತಾಕತ್ ತೋರಿಸಿದ್ರಿ. ಅದು ಹಸಿರು ಶಾಲ್ ತಾಕತ್. ಯಾಕೆ ಹಸಿರನ್ನು ಕೊಟ್ಟಾರಪ್ಪ ಅಂತಂದ್ರ ಹಸಿರ ಬೆಳಿ ಇತ್ತಪ್ಪ ಅಂದ್ರೆ ನಮ್ಮ ಮುಖ ಹೆಂಗಿರ್ತತಿ, ಏನ್ ಲಾಭ ಆಗ್ಲಿ ಬಿಡ್ಲಿ ಅವನವನ ಸಂತೋಷ ಆಗಿರ್ತು. ಅದ ಒಣಗಿತ್ತಂದ್ರ ಅದಕ್ಕಾಗಿ ನಮ್ಮ ಬದುಕು ಯಾವಾಗಲೂ ಹಸಿರಾಗಲಿ ಅಂತ ಹೇಳಿ ಪ್ರೊಫೆಸರ್ ಅನಿಲ್ ಸ್ವಾಮಿ ಅವರ ನಮ್ಮೆಲ್ಲ ಹಿರಿಯರು ಸುಂದರೇಶ್ ಗರ್ದಣ್ಣವರ ಬಾಬಾ ಗೌಡರು ಹಲವಾರು ಹೋರಾಟಗಾರೆಲ್ಲ ಕೂಡಿದ ಒಂದು ಶಕ್ತಿ ಕೊಟ್ಟು ಹೋಗ್ಯಾರು. ಅವ್ರ ವಿಚಾರನೆ ಕೊಟ್ಟಿರ್ತಕ್ಕಂಥದ್ದು ಆ ವಿಚಾರ ತತ್ವ ಸಿದ್ಧಾಂತ ಮೇಲೆ ಇವತ್ತು ನಾವೆಲ್ಲ ಸಂಘಟನೆ ಮಾಡತ್ತು. ಅದೇ ರೀತಿಯಾಗಿ ತೂಕದ ಕೂಡ ಕಾಟ ಚಲೋ ಆಗೈತಿ, ತೂಕ ಮಾಡಿದ್ವಿ. ಹೌದು, ಹೆಂಗ್ ಕಾಟ ಬಿಡೋದ್ರ ಹಂಗೆ ಬಾಯಲ್ಲಿ ಹೇಳ್ರಿ. ಹೆಂಗು ನೋಡಿದ್ವಿ 5 ಲಕ್ಷ ರೂಪಾಯಿ ಬಹುಮಾನ ಐತೆ. ನೀ ಎಲ್ಲರೂ ಕಾಟ ತೂಕ ಮಾಡಿ ಅಲ್ಲಿ ಇಲ್ಲಿ ಮಿಸ್ಟೇಕ್ ಬರ್ತಪ್ಪ ಅಂದ್ರೆ 5 ಲಕ್ಷ ರೂಪಾಯಿ ಬಹುಮಾನ ಐತೆ. ಅಲ್ಪಮಾನ್ಯ ಶಿವಾನಂದ ಪಾಟೀಲ್ ಹೇಳೋಣ ಇಲ್ಲ ಮತ್ತೆ ಹೆಂಗೆ ಹೇಳು ಹುಲಿಯ ನನಗೆ ಅಜ್ಮಸ್ ಪಂಚ ಹಂಗೆ ಹೇಳ್ಬೇಡ. ಹೌದು ಹೆಂಗಪ್ಪ ಅಜ್ಮಸ್ ಪಂಚ ತೂಕ ಬಿಡ್ತಾರೆ ಬೇಕು. ಶಾಣೆ ಆಗ್ರಿ ಎಲ್ಲ ಯುವಕರಿದ್ರಿ ನೀವು, ನಿಮ್ ಜೊತೆ ನಾವಿದೀವಪ್ಪ. ನಮ್ಮಿಂದ ಲಕ್ಷಾಂತರ ಜನ ನಿಮ್ ದೇವರುಗಳು ನಾವು. DC SP ಹೇಳಿಲ್ಲ ಮೊನ್ನೆ ಮಾಡ್ರಿ ತೂಕ ಮಾಡಕ್ ನಿಮ್ಮ ಬ್ರಿಡ್ಜ್ದವ್ರ ಗೌರ್ಮೆಂಟ್ ಬ್ರಿಡ್ಜ್ ಕುಣಿಸಾತು. ನಾವು ಇಲ್ಲಿ ಕ್ರಾಸ್ಗಳಿಗೆ ಅಲ್ಲಿ ಜೋಡಿಸ್ಕೊಂದು ಎಲ್ಲೆಲ್ಲೂ ಮಾಡ್ಬೇಕಾಗಿತ್ತು. ಅದನ್ನೆಲ್ಲ ತೇರೆ ಜೋಡಿಸೋದು ಜಾಗ ಕೂಡ ಸೆಟ್ ಆಗ್ಬೇಕಲ್ಲ. ರೆಡಿ ಇದಾವ ಒಂದ್ ಜಾಗ ಸೆಟ್ ಮಾಡಿ ಮಾಡ್ನು. ಆದ್ರೂ ಎಲ್ಲೆಲ್ಲ ರಗಡ ತೂಕೋಕ್ ಆಟ ಅದಾವ. ಮುಂದೆ ನಿಂತ ಒಬ್ಬ ನಿಲ್ಲುದಪ್ಪ 50 ಕಿಲೋ ನಾವ ತೂಕೋದಿರೋದು ನಮಗ ನಿಲ್ಲುದು ಹಿಂದಾಡಿಸಿ ಗಾಡಿ ತೂಕ ಮಾಡಿಸೋದು. ಅವೇನ್ ಮಿಸ್ಟೇಕ್ ಮಾಡ್ತಾನ ಎಲ್ಲರಿಗೂ ತಲೆ ಓಡಿಸ್ಬೇಕಾಕೈತಿ. ಅದನ್ನು ಕೂಡ ಗಟ್ಟಿ ಮಾಡೋನು. ನಾವಂತೂ ಇದೇನು ಕಬ್ಬಿನ ಬಿಲ್ ಕೊಡಿಸ್ರಿ ಮಕ್ಕಳು ಮುಗಿತನಕ್ ಹೋಗ್ಬಾರ್ರೆ. ಇನ್ನ ಇಂಥ ಸಾವಿರಾರು ಸಮಸ್ಯೆಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ನಾವೆಲ್ಲ ಕೂಡ ನಿಮ್ ಜೊತೆ ಇರ್ತೀವಿ. ಆದ್ರೆ ನೀವು ನಮ್ಮ ಜೊತೆ ಇರ್ರಿ, ನಮ್ಮ ಜೊತೆ ಇರ್ರಿ. ಅವ್ರಿಬ್ರದಾರು ಏನಾದ್ರು ಮಾಡ್ಕೋವಾರಪ್ಪ ಅಂದ್ರೆ ತ್ರಾಸ ಆಗುದು ನಿಮಗ. ಇಷ್ಟು ವರ್ಷ ತ್ರಾಸ ಯಾಕಾಗಿದ್ರ ನಮ್ಮ ಜೊತೆ ದೇವರುಗಳು ಇದ್ರಿಕ್ಕಿಲ್ಲ. ಹೌದಿಲ್ಲ ಕಕ್ಕ? ಇವತ್ತು ದೇವರುಗಳು ನೀವು ರೆಡಿ ಆಗ್ರಿ. ಈ ಹೆಗಲ ಮೇಲೆ ಯಾವತ್ತು ಶಾಲ್ ಇರ್ಲಿ. ಈ ಬಿಳಿ ಶರ್ಟ್ ಮೇಲೆ ಹಸಿರು ಶಾಲ್ ಹೆಂಗ್ ಕಾಣ್ತದೆ ನೋಡೋಂಗ. ಇದು ಆಟೋಮೆಟಿಕ್ ಗೋಡೆ ಹೋಗಿದ್ದೈತೆ, ಆಫೀಸರ್ಗೆ ಹೋಗಿದ್ದೈತಿ, ರಾಜಕಾರಣಿಗಳಿಗೆ ಹೋಗಿದ್ದೈತಿ, ಎಲ್ಲರಿಗೂ ಹೋಗಿದ್ದೈತಿ. ತಾಕತ್ ಹಂಗ ಐತೆ. ಅದಕ್ಕ ಸ್ವಾಭಿಮಾನ್ಲಿ ಶಾಲ್ ಹಾಕ್ರಿ. ನಿಮಗೆ ದೋಸ್ತಿ ಬಳಗ ಎಲ್ಲೆಲ್ಲೈತಿ ಎಲ್ಲರೂ ಶಾಲ್ ಹಾಕೋರಿ. ನಾವು ಬರ್ಲಿ ಬಿಡ್ಲಿ ಹೆಗಲ ಮೇಲೆ ಇಂತ ಒಂದ್ ಹುಡುಗನ್ ಕರ್ಕೋದು ಕುಂಡುದು ಬರೋವರೆ ಶಾಲ್ ಹಾಕ್ಸುದನು. ಏನು 40-70 ರೂಪಾಯಿ 100 ರೂಪಾಯಿ ವ್ಯವಹಾರಪ್ಪ. ಅದಕ್ಕೆ ಶಕ್ತಿ, ಆ ಶಕ್ತಿ ಕೂಡ ತಾವೆಲ್ಲ ಅನುಭವಿಸಿದವ್ರದ್ರಿ, ನೋಡಿದವ್ರದ್ರಿ. ಆಗ್ಲಿ ಈಗಾಗಲೇ ನಮ್ಮ ಸೈದಾಪುರ ಒಳಗೆ ದೊಡ್ಡ ಗಲಾಟೆ ಆಗೈತಿ. ದಯವಿಟ್ಟು ನನ್ನ ಎಲ್ಲಾ ರೈತ ಬಂಧುಗಳಲ್ಲಿ ಮುಖಂಡರಲ್ಲಿ ನನ್ನ ಕೈ ಮುಗಿದ ಕಾಲ್ಬದ್ಧ ವಿನಂತಿ ಏನ್ ಮಾಡ್ತಾ ಇದ್ದೀನಿ, ಶಾಂತಿಯಿಂದ ಹೋರಾಟ ಮಾಡೋಣ. 10 ದಿನ ಇವತ್ತು ಐತಿಹಾಸಿಕ ಚಳವಳಿ ಗುರುಲಾಪುರದಾಗ 1 ಲಕ್ಷ ಜನ ಬಂದು ಹೋದ್ರು. ಒಬ್ಬರಿಗೂ ಕೂಡ ಕಾಲಿ ಖರ್ಚಾಗ್ಲಿಲ್ಲ, ಕೈ ಖರ್ಚಾಗ್ಲಿಲ್ಲ. ಯಾವ ಕೂಡ ಮಗನ ನೀ ಮಗನ ನಾ ಮಗನ ಅಂತೇಳಿ ಗಲಾಟೆ ಕೂಡ ಆಗ್ಲಿಲ್ಲ. ಆತರ್ಕಕ್ಕ ಏನೂ ಆಗ್ಲಿಲ್ಲ. ರೈತ ದೇವರುಗಳು ದೇವರಂಗ್ ಬಂದು ನಮ್ಮ ಶಶಿಕಾಂತ್ ಗುರೂಜಿ ಅವರ ನಾವು ಕೂಡ ನಿಮ್ ಕಾಲು ಬೀಳ್ತಿದ್ದು ಕೈ ಮುಗಿತಿದ್ದು ಬೇಯ್ತೀನಿ ಅಂತ ನೀವ್ಯಾರು ಏನ್ ಮಾಡೋದು? ಶಾಂತ ಕೊಂಡಿಲ್ದಾರಕ್ಕ. ಈಗ ಇವೆಲ್ಲ ಅನಾಹುತಗಳು ಬೇಡ, ಅದರ ಅವಶ್ಯಕತೆ ಇಲ್ಲ. ನಾನೆಲ್ಲಾ ಕಬ್ಬು ಬೆಳೆಗಾರ ಮುಖಂಡರಲ್ಲಿ ವಿನಂತಿ ಮಾಡ್ತೀವಿ. ಬೇಕಾದ್ರೆ ನಾನು ಬಹಳಷ್ಟು ಬೇರೆ ಸುನಾತ್ 300 ರೂಪಾಯಿಗೆ ಮುಗಿಸ್ಕೊಂಡಾನ ಹಂಗ ಹಿಂಗ ಬೇಯ್ತ್ರಿ ಬೇರೆ. ನನ್ಗೆ ವೈಯಕ್ತಿಕ ಅಲ್ಲ, ಕಬ್ಬು ಬೆಳೆಗಾರ ತೀರ್ಮಾನ ನಾ ಹೇಳಿದನಷ್ಟ. ಅದ್ರ ಮಾತನ್ನು ನೀವೆಲ್ಲ ನೋಡಿದ್ರಿ, ಅದೆಲ್ಲ ಗೊತ್ತಿದ್ದ ವಿಷಯ ಐತೆ. ದಿಲ್ಲಿಂತ ಪಾಯಿಂಟ್ ಹೇಳ್ತೀನಿ ನಿಮ್ಗೆ.
ಇವತ್ತಿಷ್ಟು ಬರ್ತರು ಅಣ್ಣಗೌಡ್ರ, ಇವತ್ತಿಷ್ಟು ಬರ್ತರು ರೈತ ದೇವರುಗೌಡ್ರ ಹೇಳ್ತಿದ್ದೀವ. ಅದೆಲ್ಲ ಮಾಹಿತಿ ಬಂದದ್ದು. ಈಗ ಕೂಡ 300 ರೂಪಾಯಿಕ ಈ ಕಾರ್ಖಾನೆ ವ್ಯವಹಾರ ಬಗೆಹರಿಸ್ಕೊಂಡು ಸರ್ಕಾರ ಜೊತೆ ವ್ಯವಹಾರ ಬಗೆಹರಿದಿಲ್ಲ. ಪಿಕ್ಚರ್ ಬಾಕಿ ಐತೆ ಇಲ್ಲಿ ಅಧಿವೇಶನದಾಗೈತಿ, ಅದನ್ನ ತಗೋಣ. ಅದಕ್ಕಾಗಿ ತಾವೆಲ್ಲರೂ ಕೂಡ ಗಟ್ಟಿಯಾಗ್ರಿ. ನಾವೆಲ್ಲ ಒಂದೇ ತಾಯಿ ಮಕ್ಕಳಿಗೂ ಇದನ್ನು ದ್ವಾರ ಮಾಡ್ರಿ. ಎಷ್ಟು ದ್ವಾರ ಮಾಡ್ತೀರಿ ಈ ರೈತರ ಬದುಕಿಗೆ ರಕ್ಷಣೆ ಆಕೈತಿ. ನೀವು ದ್ವಾರ ಆಗಿಲ್ಲ ಗನ್ ಲೈಸೆನ್ಸ್ ತಗೊಂಡ್ಬರ್ಬೇಕಾಕೈತಿ. ನಾನೊಳಗೆ ರಾಜ್ಯ ಅಧ್ಯಕ್ಷರನ್ನ ತಿಳ್ಕೊ ಸಂಘಟನೆ ನಿಮ್ಮ ಆಶೀರ್ವಾದ ಸೇವಾ ಮಾಡತ್ತನ. ನಾ ಎಷ್ಟು ಮಂದಿ ವಿರೋಧ ಹಾಕೊಂಡ್ರು, ಕಾರ್ಖಾನೆ ಮಾಲೀಕರ ವಿರೋಧ ಹಾಕೊಂಡು, ಮುಖ್ಯಮಂತ್ರಿ ವಿರೋಧ ಹಾಕೊಂಡು, ಅಧಿಕಾರಿಗಳ ವಿರೋಧ ಹಾಕೊಂಡಿಲ್ಲ ಹನುಮಂತನ. ಆದ್ರೂ ಬಿಂದಾಸ. ನಂಗೆ SB ಅವ್ರು ಹೇಳ್ರ, ನಿಮ್ಗೊಂದು ಗನ್ಮ್ಯಾನ್ ಕೊಡ್ತೀನಿ, ಒಂದು ಎಸ್ಕಾರ್ಡ್ ಕೊಡ್ತೀನಿ. ಏ ಅಪ್ಪ ದೇವ್ರ ಬೇಡ, ಹಣ ಬದುಕುದು ಕಠಿಣಾಗೈತಿ, ನೀನು ಅವ್ರೇನ್ ಚಾ ಕುಡಿಸ್ಲಿ ಊಟ ಮಾಡಿಸ್ಲಿ ಅದೇ ನನಗೆ ನಿಗುದಿಲ್ಲ ದೇವ್ರ. ನನ್ನ ಗನ್ ಇಲ್ಲಿ ಐತಿ, ಇದು ಗೋಳೆ ಉಗಿದೈತಿ, ನನಗೆ ನಿಮ್ಮಂತರ ಎಲ್ಲರೂ ದೇವ್ರ ಆಶೀರ್ವಾದ ಐತಿ, ಏನಾಗೋಲ್ಲತಿ. ಮಣ್ಣು ನಿಮ್ ಜನಾಂಗರು ನೋಡಿ ಇಷ್ಟೆಲ್ಲ ಆಗದ ಮುಂದೆ ನಿಮ್ ಪ್ರೊಡಕ್ಷನ್ ಬೇಕಾದ ಬ್ಯಾಡ್ರಿ ದೇವ್ರ ಕೈ ಮುಗಿತೀನಿ. ಯಾಕೆ ಬೇಕಾಗೈತಿ? ಅದಕ್ಕೆ ಹೇಳಿ ಇದು ಏನು ಕೂಡ ಖರ್ಚು ಮಾಡದ ಬಂದೂಕು ಇದು ನಮ್ಮ ನಂಜನ ಸ್ವಾಮಿ ಕೊಟ್ಟಿರ್ತಕ್ಕಂಥ ಶಕ್ತಿ ಬಂದೂಕ, ಹುಡುಗಾಟಿಕೆ ಇಲ್ಲ. ನೀವೆಲ್ಲರೂ ಸ್ವಾಭಿಮಾನದ ಶಾಲಾ ಕೊಂದಡ್ಡಾಡ್ರಿ. ಹಳ್ಳಿ ಒಳಗೆ ನಾವ್ ಏನ್ ಮಾಡ್ತಂದ್ರೆ ಒಕ್ಕಲ್ತನ ಮಾಡ್ತು, ಈ ನಾಡಿಗೆ ಅನ್ನ ಹಾಕ್ತು, ಈ ನಾಡಿನ ಜನರನ್ನು ಭರಿಸುದು. ಮುಖ್ಯಮಂತ್ರಿ ಪಗಾರ ಕೊಡೋರು ನಾವು, ನರೇಂದ್ರ ಮೋದಿ ಪಗಾರ ಕೊಡೋರು ನಾವು, 224 ಮಂದಿ ಕೊಡೋರು ನಾವು, ಇಡೀ ಕಾರ್ಯಾಂಗ ನ್ಯಾಯಾಂಗ ಎಲ್ಲ ವ್ಯವಸ್ಥೆವನ್ನ ಬದುಕಿಸಿದವ್ರು ನಾವು. ನಮ್ಮನ್ನ ಮೋಸ ಮಾಡಿ ನೀವು ಜಗತ್ತಿಗೆ ಕೊಡ್ತಕ್ಕಂಥವ್ರು ನಿಮ್ಮೆಲ್ಲ ಬದುಕಿಸಿ ನಾವು ಮಾತ್ರ ಅರ್ಧ ಗಂಟೆಗೊಮ್ಮೆ ಸಾಯಾತು ಅಂತ ಹೇಳುವಂತ ಶಕ್ತಿಯನ್ನು ಬೆಳೆಸ್ಕೊಡ್ರಿ. ಹುಡುಗಾಟಿಕೆ ವ್ಯವಹಾರ ಅಲ್ಲ. ಸಂಘಟನೆ ತಾವ ಗೌರವ ಇರಲಿ. ರೈತ ಸಂಘ ಅಂದ್ರ ಇದು ಬೇರೆ ಅಲ್ಲ. ಎಲ್ಲ ಕೂತು ಬಿಜೆಪಿ ಮಾಡಿದ್ರು, ಅದಕ್ಕೆ ಜೈ. ನಮ್ಮನ್ನ ಬಿಟ್ರೆ ಜೈ ಯಾರನ್ನ ಅವ್ರದ ನಿಮ್ಗ ಜೈವಾಗಲಿ ಅಂತ ಯಾರತಾರನ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ